ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ, ಆಫೀಸ್ ಆಫ್ ದ ಕಮಿಷನರ್ ಆಫ್ ಕಸ್ಟಮ್ಸ್ನಲ್ಲಿ ಖಾಲಿರ್ತಂಥ ಗ್ರೂಪ್ ಸಿ ನಾನ್ ಗೆಜೆಟೆಡ್ ಅಥವಾ ನಾನ್ ಮಿನಿಸ್ಟ್ರಿಯಲ್ ವೇಕೆನ್ಸಿ ಖಾಲಿ ಇದ್ದು ನಾವು ಯಾವ ರೀತಿ ಅಪ್ಲೈ ಮಾಡಬೇಕು ಮತ್ತು ಏಜ್ ಲಿಮಿಟ್ ಯಾವುದು ಮತ್ತು ಪೋಸ್ಟ್ ನೇಮ್ ಏನು ಮತ್ತು ನೋಡೋಣ. ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿರಿ, ಪೋಸ್ಟ್ ನೇಮ ಒಂದೇದ್ದು ಸಿಮ್ಯಾನ್ ಅಂತೇಳಿ. ಇದು ವೇಕೆನ್ಸಿ ಬಂದುಬಿಟ್ಟು 4 ವೇಕೆನ್ಸಿ ಖಾಲಿ ಇದಾವೆ. ಏಜ್ ಲಿಮಿಟ್ಟ 18 ವರ್ಷದ ಮೇಲೆ ಮತ್ತು 25 ವರ್ಷದ ಒಳಗಿನ ಅಭ್ಯರ್ಥಿಯಾಗಿದ್ದರೆ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇನ್ನು ಕ್ವಾಲಿಫಿಕೇಷನ್ ನೋಡೋದಾದರೆ 10th ಪಾಸ್ ಆಗಿರಬೇಕು ಮತ್ತು 3 ವರ್ಷಗಳ ವರ್ಕ್ ಎಕ್ಸ್ಪೀರಿಯನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ಇನ್ನು ಸ್ಯಾಲ್ರಿ 18,000ದಿಂದ 56,900ವರೆಗೂ ಈ ಹುದ್ದೆಯಲ್ಲಿ ಸ್ಯಾಲ್ರಿ ಸಿಗತ್ತೆ. ಇನ್ನು ಎರಡನೇದಾಗಿ ನೋಡೋದಾದರೆ ಗ್ರೀಸರ್ ಅಂತೇಳಿ, ಇದರಲ್ಲಿ 7 ವೇಕೆನ್ಸಿ ಖಾಲಿ ಇರ್ತವೆ. ಏಜ್ ಲಿಮಿಟ ಸೇಮ್ ಆಗಿರ್ತದೆ, 18 ವರ್ಷದಿಂದ 25 ವರ್ಷದ ಒಳಗಿನ ಅಭ್ಯರ್ಥಿಯಾಗಿರ್ತಾರೆ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ ಕೂಡ 10ನೇ ಪಾಸ್ ಆಗಿರಬೇಕು, 3 ವರ್ಷ ಹುದ್ದೆ ಬಗ್ಗೆ ಅನುಭವವನ್ನು ಹೊಂದಿರಬೇಕಾಗಿರ್ತದೆ. ಇನ್ನು ಕ್ಯಾಟಗರಿ ವೈಸ್ ನೋಡೋದಾದರೆ SCಗೆ 1 ವೇಕೆನ್ಸಿ, OBC 1, UR ಕ್ಯಾಂಡಿಡೇಟಿಗೆ 1, EWS ಅಭ್ಯರ್ಥಿಗೆ 1 ವೇಕೆನ್ಸಿ ಖಾಲಿ ಇರ್ತದೆ. ಇದ್ರಾಗ ಸ್ಯಾಲ್ರಿ ಹೆಂಗೆ ಯಾವ ರೀತಿ ಐತೆ ಅಂದ್ರೆ 18,000ದಿಂದ 56,900ವರೆಗೂ ಸ್ಯಾಲ್ರಿ ಇರುತ್ತೆ. ಇನ್ನು ಮೂರನೇದಾಗಿ ನೋಡೋದಾದರೆ ಟ್ರೇಡ್ಸ್ಮನ್ನ 3 ವೇಕೆನ್ಸಿ ಖಾಲಿದ್ದು, ಇದು ಏಜ 18ರಿಂದ 25 ವರ್ಷದ ಒಳಗಿನ ಅಭ್ಯರ್ಥಿಯಾಗಿರಬೇಕು. ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ ಟ್ರೇಡ್ಸ್ಮನ್ದು ITI ಸರ್ಟಿಫಿಕೇಟನ್ನು ಮೆಕ್ಯಾನಿಕ ಅಥವಾ ಡಿಸೈಲ ಮತ್ತು ಫಿಟ್ರರ್ ಆಗಿರ್ಬೋದು, ಟರ್ನರ್ ಆಗಿರ್ಬೋದು, ವೆಲ್ಡರ ಅಥವಾ ಎಲೆಕ್ಟ್ರಿಷಿಯನ್ನ, ಇದರಲ್ಲಿ ಯಾವುದಾದ್ರೂ ಕೋರ್ಸನ್ನು ಅಭ್ಯರ್ಥಿ ಮಾಡಿ ತೆಗೆದುಕೊಂಡು ಪಾಸ್ ಆಗಿದ್ದರೆ ಅಪ್ಲಿಕೇಶನನ್ನು ಹಾಕ್ಬೋದು. ಎರಡನೇದಾಗಿ ನೋಡೋದಾದರೆ 10th ಪಾಸ್ ಆಗಿದ್ದರೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಮತ್ತು 2 ವರ್ಷ ವರ್ಕ್ ಎಕ್ಸ್ಪೀರಿಯೆನ್ಸನ್ನು ಅಭ್ಯರ್ಥಿ ಹೊಂದಿರಬೇಕಾಗಿರ್ತದೆ. ನೆಕ್ಸ್ಟ್ ಇದರ ಸ್ಯಾಲ್ರಿ ಟ್ರೇಡ್ಸ್ಮನ್ ಸ್ಯಾಲ್ರಿ ಯಾವ ರೀತಿ ಐತೆ ಅಂದ್ರೆ 19,900ರಿಂದ 56,900ವರೆಗೂ ಸ್ಯಾಲ್ರಿ ಸಿಗ್ಬೋದು. ಮತ್ತು ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಷನ್ಸ್ ಕೂಡ ಅಪ್ಲೈ ಆಗ್ತದೆ. ವಯೋಮಿತಿ ಸಡಿಲಿಕೆ ಯಾವ ರೀತಿ ಐತೆ ಅಂದ್ರೆ ಕ್ಯಾಟಗರಿ ವೈಸ SC ಅಥವಾ ST ಕ್ಯಾಂಡಿಡೇಟ್ಗೆ 5 ವರ್ಷ ಆದರೆ, ಅದರ್ಸ್ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ OBC ಅಭ್ಯರ್ಥಿಗಳಿಗೆ 3 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಷನ್ಸ್ ಅಪ್ಲೈ ಆಗ್ತದೆ. ಈ ಹುದ್ದೆಗೆ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅಂದ್ರೆ ರಿಟರ್ನ್ ಎಕ್ಸಾಮ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಪಾಸ್ ಆದ ಅಭ್ಯರ್ಥಿಗಳಿಗೆ ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಅಂದರೆ PET ಟೆಸ್ಟ್ ಇರ್ತದೆ, ಅದು ಸ್ವಿಮ್ಮಿಂಗ. ಇನ್ನು ಕೊನೆಯದಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಭ್ಯರ್ಥಿಗಳನ್ನು 3 ಹಂತಗಳಲ್ಲಿ ಸೆಲೆಕ್ಟ್ ಮಾಡ್ಕೊಳ್ತಾರೆ. ನೋಡಿರಿ, ಅಪ್ಲಿಕೇಶನನ್ನು ನಾವು ಅಫಿಷಿಯಲ್ ವೆಬ್ಸೈಟ್ ಅದ www.cbic.government.in ನೋಡಿರಿ, ಅಪ್ಲಿಕೇಶನನ್ನು ನಾವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮನ್ನ ಡೌನ್ಲೋಡ್ ಮಾಡ್ಕೊಂಡು ಫಿಲಪ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಮತ್ತು ರಿಲೆವೆಂಟ್ ಡಾಕ್ಯುಮೆಂಟ್ಸ್ಗಳನ್ನು ಅಂದರೆ ಫೋಟೋ ಕಾಪೀಸ, ಎಜುಕೇಷನ್ ಕ್ವಾಲಿಫಿಕೇಷನ್ ಸರ್ಟಿಫಿಕೇಟ ಮತ್ತು ಪ್ರೂಫ್ ಆಫ್ ಏಜ್ಗೆ ಸರ್ಟಿಫಿಕೇಟನ್ನು ಮತ್ತು ಕೆಟಗರಿಗೆ ಕಾಸ್ಟ್ ಇನ್ಕಮ, ಇನ್ನು ಉಳಿದ ಯಾವುದೇ ನೀವು ಕ್ವಾಲಿಫಿಕೇಷನನ್ನು ಹೊಂದಿದ್ದರೆ ಹೈಯರ್ ಕ್ವಾಲಿಫಿಕೇಷನನ್ನು ಹೊಂದಿದ್ದರೆ ಅಂಥ ಸರ್ಟಿಫಿಕೇಟ್ಗಳನ್ನು ಅಥವಾ ಮಾರ್ಕ್ಶೀಟನ್ನು ನೀವು ಅಟ್ಯಾಚ್ ಮಾಡಿ ಪೋಸ್ಟ್ ಮೂಲಕ ದ ಅಡಿಷ್ನಲ್ ಕಮಿಷನರ್ ಆಫ್ ಕಸ್ಟಮ್ಸ್, ಆಫೀಸ್ ಆಫ್ ದ ಕಮಿಷನರ್ ಆಫ್ ಕಸ್ಟಮ್ಸ್ ಮತ್ತು 4th ಫ್ಲೋರ್ GST ಭವನ 41/A ಸೆನ್ಸೇಷನ್ ರೋಡ್, ಪುಣೆಗೆ ನೀವು ಪೋಸ್ಟ್ ಮೂಲಕ, ಸ್ಪೀಡ್ ಪೋಸ್ಟ್ ಅಥವಾ ಕೊರಿಯರ್ ಮೂಲಕ 10/6/2025 ಒಳಗಾಗಿ ಅಪ್ಲಿಕೇಶನ್ ಫಾರ್ಮ್ ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಪೋಸ್ಟ್ ಮಾಡಬೇಕಾಗುತ್ತದೆ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗಿದ್ದು ಕೊನೆಯ ದಿನಾಂಕ ಬಂದುಬಿಟ್ಟು 10/6/2025 ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರ್ತದೆ. ಥ್ಯಾಂಕ್ ಯು. ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.